ಸರ್, ಈಗಾಗಲೇ ಒಂದು ತಿಂಗಳಾಯಿತು. ಬಂದು 2-3 ದಿವಸ ಬಂದು ನೋಡ್ಕೊಂಡು ಹೋದಂಥವ್ರು ಅಧಿಕಾರಿಗಳು ಅವ್ರ ಮೇಲೆ ಇವರು ಹೇಳ್ಕೊಂಬರ್ತಾಯಿದ್ದಾರೆ. ಈಗ ನಾವು DC ಸಾಹೇಬ್ರನ್ನ ಭೇಟಿ ಮಾಡಿ ಇದು ಮಾಡಿದಾಗ ಪುರಸಭೆ ಈಗಾಗಲೇ 2,10,000 ಪೇ ಮಾಡಿದ್ದೆ. ಮತ್ತು 4 ಲಕ್ಷ ಕೊಡೋಕ್ಕೆ ಆಲ್ರೆಡಿ ನಮ್ಮ ಮುಖ್ಯಾಧಿಕಾರಿಗಳು, DC ಸಾಹೇಬರು, ನಮ್ಮ ಪುರಸಭೆ ಅಧ್ಯಕ್ಷರು, ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟಿದ್ದಾರೆ. 4 ಲಕ್ಷ ಕೊಡ್ತೀನಿ ಅಂತ ಇದ್ದಾರೆ. ಮತ್ತು ಇನ್ನು ಉಳಿದಂಥ 3-3.5 ಲಕ್ಷ ಪೇ ಮಾಡಬೇಕು ಅವ್ರು. ಯಾಕಂದರೆ ಈ ಶಿಕ್ಷಣ ಏನೈತೆ ಅವ್ರ ಕಡೆಯಿಂದ ಮಾಡಲೇಬೇಕು. ಅದರಲ್ಲಿ ಆ ಹುಡುಗನಿಗೆ 5 ಬೆಳ್ಳಲ್ಲಿ 3 ಬೆಳ್ಳು ಕಡ್ಡಾಯವಾಗಿ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಅಂದರೆ ಮುಂದೆ ಆ ಹುಡುಗ ಬದುಕಿ ಓಡಾಡಿ ಮಾಡಬೇಕಂದ್ರೆ ಇನ್ನೂ ಕನಿಷ್ಠ 1 ವರ್ಷ ಆದರೂ ಟೈಮ್ ಬೇಕೇ ಬೇಕು. ಅದರಲ್ಲಿ ಅವ್ರ ತಾಯಿ ಕೂಲಿ ಮಾಡ್ಕೊಂಬಂದರೆ ಜೀವನ. ಯಾಕಂದರೆ ಅವ್ರದ್ದು ಗಂಡ ವರ್ಷದ ಮೇಲೆ 2 ತಿಂಗಳಾಗಿತ್ತಿರೋಗಿ ಅವರು ಬಾಡಿಗೆ ಮನೆಯಲ್ಲಿರೋದು. ಹಾಗಾಗಿ ಅವ್ರಿಗೆ ನಾವು ಕೇಳ್ಕೊಳೋದಿಷ್ಟೇ, ಅದು ಅಧಿಕಾರಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈಗಾಗಲೇ ಏನು ಬಿಲ್ ಕೊಡ್ತೀನಿ ಅಂತೆಲ್ಲ ಮುಂದಿರ್ಸ್ತಾವ್ರೆ, ಓಡಾಡ್ತಾರೆ. ಅದು ಬೇಗ ಮಾಡಬೇಕಾದ್ರೆ 3 ದಿವಸದಿಂದ ಆ ಮಗುಗೆ ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ಆ ತಾಯಿಗೆ ಊಟಕ್ಕೆ ಕೂಡ ಅವರು ಹತ್ಕೊಂಡು ಫೋನ್ ಮಾಡ್ತಾರೆ. ಆಲ್ರೆಡಿ DC ಸಾಹೇಬ್ರಿಗೂ ಫೋನ್ ಮಾಡಿ ಆಲ್ರೆಡಿ ಮಾತಾಡಿದ್ದಾರೆ. ಮಧು ಬಂಗಾರಪ್ಪ ಅವರು, ಇದು ಯಾಕೆಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟು ಸಚಿವರು ಅವರೇ, ಇದನ್ನು ಕಡ್ಡಾಯವಾಗಿ ಸ್ವಲ್ಪ ಸೀರಿಯಸ್ಸಾಗಿ ತಗೊಂಡು ಆ ಮಗುಗೆ ಪರಿಹಾರ ಸಿಗಬೇಕು. ಮತ್ತು ಹಾಸ್ಪಿಟಲ್ದು ಏನಾಯಿತೋ ಅತಿ ಶೀಘ್ರದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ, ಇಲ್ಲ ಅಥವಾ ಇನ್ನೂ ಅಲ್ಲೇ ನೋಡಿಸ್ಬೇಕಂದ್ರೆ ಅಲ್ಲಿ ನೋಡಿಸೋ ಒಂದು ಕೆಲಸ ಮಾಡಬೇಕಂತ ಕೇಳ್ಕೊತೀವಿ.